Dear students, in my last class, we discussed about suppressions of the revolt. Today I am going to discuss what are the causes for the failure of the revolt. The revolt was not nationalistic in character. It was confined only central India. ದಂಗೆ ವಿಫಲವಾಗಲು ಕಾರಣಗಳು. ದಂಗೆಯಲ್ಲಿ ಯಾವುದೇ ರಾಷ್ಟ್ರೀಯತೆಯ ಲಕ್ಷಣಗಳು ಇರಲಿಲ್ಲ ಮತ್ತು ದಂಗೆಯು ಕೇವಲ ಮಧ್ಯ ಭಾರತಕ್ಕೆ ಸೀಮಿತವಾಗಿತ್ತು. ರಜಪೂತ್ಸ್, ಸಿಖ್ಸ್, ಬೆಂಗಾಲೀಸ್, ನಿಜಾಮ್ಸ್ ಆಫ್ ಹೈದರಾಬಾದ್, ನವಾಬ್ ಆಫ್ ಪಟಿಯಾಲ, Maharaja of Kashmir, they supported to the British. ರಜಪೂತರು, ಸಿಖ್ಖರು, ಬಂಗಾಳಿಗಳು, ಹೈದರಾಬಾದಿನ ನಿಜಾಮ, ಪಟಿಯಾಲದ ನವಾಬ, ಕಾಶ್ಮೀರದ ಮಹಾರಾಜ ಇವರೆಲ್ಲರೂ ಕೂಡ ಬ್ರಿಟಿಷರಿಗೆ ಬೆಂಬಲ ನೀಡಿದ್ದರು. ಬಿಗ್ ಜಮೀನ್ದಾರ್ಸ್, ಮರ್ಚೆಂಟ್ಸ್, ಮನಿ ಲೆಂಡರ್ಸ್ also supported to the British. ಜಮೀನ್ದಾರರು, ವರ್ತಕರು, ಬ್ಯಾಂಕ್ ಲೇವಾದೇವಿಗಾರರು ಇವರು ಕೂಡ ಬ್ರಿಟಿಷರಿಗೆ ಬೆಂಬಲ ನೀಡಿದ್ದರು. ಅದಲ್ಲದೆ ದ ಕಿಂಗ್ಸ್ ಆಫ್ ನೇಪಾಲ್ he also helped to the British by putting his soldiers at the command of the British. ನೇಪಾಳದ ರಾಜನು ಕೂಡ ಬ್ರಿಟಿಷರಿಗೆ ತನ್ನ ಸೈನ್ಯವನ್ನು ಒದಗಿಸುವುದರ ಮೂಲಕ ಬೆಂಬಲ ನೀಡಿದ್ದನು. ದ ರೆಬಲ್ಸ್ ಹ್ಯಾಡ್ ನಾಟ್ ರೈಟ್ ಲೀಡರ್ಶಿಪ್. ನಾನಾ ಸಾಹೇಬ್, ಬಹದ್ದೂರ್ ಶಾ ಸೆಕೆಂಡ್, ರಾಣಿ ಲಕ್ಷ್ಮೀಬಾಯಿ, ತಾನ್ಕ್ಯಾ ಟೋಪೆ, ಕನ್ವರ್ ಸಿಂಗ್ ಹ್ಯಾವ್ ಬೀನ್ ರಿಗಾರ್ಡೆಡ್ ಆಸ್ ದಿ ಲೀಡರ್ ಆಫ್ ದಿ ರಿವೋಲ್ಟ್. ನಾನಾ ಸಾಹೇಬ್, ಬಹದ್ದೂರ್ ಶಾ ಸೆಕೆಂಡ್, ರಾಣಿ ಲಕ್ಷ್ಮೀಬಾಯಿ, ತಾನ್ಕ್ಯಾ ಟೋಪೆ, ಕನ್ವರ್ ಸಿಂಗ್ ಇವರುಗಳನ್ನು ದಂಗೆಯ ನಾಯಕರುಗಳನ್ನಾಗಿ ಪರಿಗಣಿಸಲಾಗಿದೆ. ಬಟ್ none of them was either a good organizer or capable commander. ಇವರಲ್ಲಿ ಈ ನಾಯಕರುಗಳಲ್ಲಿ ದಂಗೆಯನ್ನು ಉತ್ತಮ ಮಟ್ಟದಲ್ಲಿ ಯಾರೂ ಸಂಘಟಿಸಲಿಲ್ಲ ಮತ್ತು ಯಾರು ಉತ್ತಮವಾಗಿ ದಂಗೆಯನ್ನು ಕೂಡ ನಡೆಸಿರಲಿಲ್ಲ. ದಂಗೆಯ ನಾಯಕತ್ವವನ್ನು ಕೂಡ ಸರಿಯಾಗಿ ವಹಿಸಿಕೊಳ್ಳಲಿಲ್ಲ. ಅಂದರೆ ಇಲ್ಲಿ ದಂಗೆಗೆ ಏಕನಾಯಕರು ಎಂಬುದಾಗಿ ಯಾರೂ ಇರಲಿಲ್ಲ. ದ ಎಜುಕೇಟೆಡ್ ಇಂಡಿಯನ್ಸ್ ಡಿಡ್ ನಾಟ್ ಸಪೋರ್ಟೆಡ್ ಟು ದಿ ರೆಬಲ್ಸ್. On the contrary, their feelings were against it. Therefore, the revolt could be neither be organized or fed on intellectual and emotional grounds. ವಿದ್ಯಾವಂತರು ಕೂಡ ದಂಗೆಗೆ ಬೆಂಬಲವನ್ನು ವ್ಯಕ್ತಪಡಿಸಲಿಲ್ಲ. There was no common aim among the rebels. ದಂಗೆಕೋರರಲ್ಲಿ ಯಾವುದೇ ಯಾವುದೇ ಒಂದು ನಿರ್ದಿಷ್ಟ ಉದ್ದೇಶವಿರಲಿಲ್ಲ. ದ ಲ್ಯಾಕ್ ಆಫ್ ಪ್ಲಾನ್ಡ್ ಎಫರ್ಟ್. ದಂಗೆಕೋರರಲ್ಲಿ ಯಾವುದೇ ಯೋಜನೆ ಇರಲಿಲ್ಲ. ಆಬ್ಸೆನ್ಸ್ ಆಫ್ ಸೆಂಟ್ರಲ್ ಆರ್ಗನೈಸೇಷನ್. ಇನ್ಫೀರಿಯಾರಿಟಿ ಇನ್ ಜನರಲ್ಶಿಪ್, ಸ್ಟ್ರಾಟಜಿ, military skill and discipline of the rebels as compared to that of the English. ಬ್ರಿಟಿಷರಿಗೆ ಹೋಲಿಸಿದಾಗ ಭಾರತೀಯರಲ್ಲಿ ಮಿಲಿಟರಿ ಸ್ಕಿಲ್ ಕಡಿಮೆ ಮಟ್ಟದಲ್ಲಿತ್ತು ಮತ್ತು ಸ್ಟ್ರಾಟಜಿ ಕೂಡ ಉತ್ತಮವಾಗಿರಲಿಲ್ಲ. ದ ರಿವೋಲ್ಟ್ ವಾಸ್ ನಾಟ್ ಆರ್ಗನೈಸ್ಡ್ ಅಂಡರ್ ಒನ್ ಪರ್ಸನ್. ದಂಗೆಗೆ ಏಕನಾಯಕ ಎಂಬುದಾಗಿ ಇರಲಿಲ್ಲ. ಉದಾಹರಣೆಗೆ ನಾನಾ ಸಾಹೇಬ್ ಕಾನ್ಪುರದಲ್ಲಿ ದಂಗೆ ಹೇಳ್ತಾನೆ,
ಅದೇ ರೀತಿ ಬಹದ್ದೂರ್ ಶಾ ಎರಡನೇ ಬಹದ್ದೂರ್ ಶಾನನ್ನು ಸೈನಿಕರು ಸಿಪಾಯಿಗಳು ಭಾರತದ ಚಕ್ರವರ್ತಿಯನ್ನಾಗಿ ಘೋಷಣೆ ಮಾಡ್ತಾರೆ. ಅದೇ ರೀತಿ ಝಾನ್ಸಿಯಲ್ಲಿ ಲಕ್ಷ್ಮೀಬಾಯಿ, ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್, ಹೀಗೆ ನಾನಾ ಕಡೆಗಳಲ್ಲಿ ನಾನಾ ನಾಯಕರು ಹುಟ್ಟಿಕೊಳ್ತಾರೆ. The revolt did not coordinate their efforts at any stage. And ಆದರೆ ದಂಗೆಯನ್ನು ದಮನಿಸಲು ಬ್ರಿಟಿಷರು ಹೇಗೆ ಸಫಲರಾದರು? ನಮಗೆ ಕಾಡುತ್ತಿರೋ ಪ್ರಶ್ನೆ. ದಂಗೆಯನ್ನು ಹೇಗೆ ಬ್ರಿಟಿಷರು ದಮನಿಸಿದರು? Because of they had well organized army. ಕಾರಣ ಬ್ರಿಟಿಷರಲ್ಲಿ ಉತ್ತಮ ಸಂಘಟಿತ ಸೈನ್ಯವಿತ್ತು. And they had able commanders. ದಷ್ಟ ದಂಡನಾಯಕರುಗಳಿದ್ದರು. They were like, ಅವರುಗಳೆಂದರೆ ಸರ್ ಜಾನ್ ಲಾರೆನ್ಸ್, ಹಾರ್ಬರ್ಟ್ ಎಡ್ವರ್ಡ್, ಸರ್ ಕ್ಯಾಂಬೆಲ್, ಜನರಲ್ ಹ್ಯಾವ್ಲಾಕ್, ಸರ್ ಹ್ಯೂರೋಸ್, John Nicholson, Outram, etc. They fought the toughest battle in the initial stages of the revolt. ಇವರು ಎಲ್ಲ ಕಡೆಗಳಲ್ಲಿ ಕೂಡ ದಂಗೆಗಳನ್ನು ದಮನಿಸುವಲ್ಲಿ ಸಫಲರಾದರು. They controlled the situation till reinforcements were received from the abroad. ದಂಗೆಯ ದಮನಕ್ಕಾಗಿ ವಿದೇಶದಿಂದ ದಂಗೆಯ ದಮನಕ್ಕೆ ಬೇಕಾದ ಸಾಮಗ್ರಿಗಳನ್ನು ತರಿಸಿಕೊಂಡರು. ಅದು ಸೈನ್ಯ ಆಗಿರಬಹುದು ಅಥವಾ ಮಿಲಿಟರಿ ಸವಲತ್ತುಗಳಾಗಿರಬಹುದು. And here continuous supply of arms, telegraphs, railway, financial resources which helped to the British to suppress the revolt. ಬ್ರಿಟಿಷರಿಗೆ ನಿರಂತರವಾಗಿ ಶಸ್ತ್ರಾಸ್ತ್ರದ ಪೂರೈಕೆ, ಅದೇ ರೀತಿ ಟೆಲಿಗ್ರಾಫ್, ರೈಲ್ವೆ, ಹಣಕಾಸಿನ ವ್ಯವಸ್ಥೆ, ಇದೆಲ್ಲವೂ ಕೂಡ ಬ್ರಿಟಿಷರಿಗೆ ಭಾರತದಲ್ಲಿ ದಂಗೆಯನ್ನು ದಮನಿಸಲು ಸಹಾಯವಾಯಿತು. ಅದೇ ರೀತಿ ಭಾರತೀಯರು ಈ ದಂಗೆಯಲ್ಲಿ ವಿಫಲರಾದರು.